ಶಿರೋಭಾಗದಲ್ಲಿರತಕ್ಕಂತಹ ಕಾಶ್ಮೀರ ಪ್ರದೇಶದಲ್ಲಿ ಏನು 30ಕ್ಕೂ ಹೆಚ್ಚು ಬರ್ಬರ ಹತ್ಯೆ ನಡೆದಿದೆ. ಇದನ್ನು ನಾವು ಒಕ್ಕೊರಳಿನಿಂದ ತೀವ್ರವಾಗಿ ನಾವು ಖಂಡಿಸ್ತೇವೆ. ಯಾಕೆ ಹೇಳಿದ್ರೆ ಶಾಂತಿ ಅನ್ನುವಂತಹದ್ದು ಮಿತಿ ಮೀರಬಾರದು. ನಾವೆಲ್ಲರೂ ಕೂಡ ಭಾರತೀಯರು ಶಾಂತಿ ಪ್ರಿಯರು. ನಮ್ಮ ದೇಶದಲ್ಲಿ ಎಲ್ಲಾ ಸಮುದಾಯದವರು, ಮುಸಲ್ಮಾನ್ ಸಮುದಾಯದವರು, ಕ್ರಿಶ್ಚಿಯನ್ ಸಮುದಾಯದವರು, ಹಿಂದೂ ಸಮುದಾಯದವರು ಎಲ್ಲರೂ ಕೂಡ ನಾವು ಒಂದು ತಾಯಿಯ ಮಕ್ಕಳು, ಭಾರತೀಯರು. ನಮ್ಮಲ್ಲಿ ಭೇದ ಭಾವನೆ ಇಲ್ಲ. ನಾವೆಲ್ಲರೂ ಕೂಡ ಭಾರತೀಯರು ಎಂಬುವಂತಹ ಭಾವನೆ ಇದೆ. ಆದರೆ ನಮ್ಮಲ್ಲಿ ಬೇರೆ ದೇಶದವರು, ಉಗ್ರಗಳು ಅವರೆಲ್ಲರೂ ಕೂಡ ಬಂದು ನಮ್ಮಲ್ಲಿ ಒಡೆದಾಡುವ ನೀತಿಯನ್ನು ಮಾಡಿ ಜಾತಿಯ ಗಲಭೆಯನ್ನ, ಕೋಮಿನ ಗಲಭೆಯನ್ನ ಸೃಷ್ಟಿಸುವ ಮೂಲಕ ಅಶಾಂತಿಯನ್ನು ಸೃಷ್ಟಿಸುವ ಒಂದು ದುಷ್ಟ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ಕೇವಲ ಹಿಂದೂಗಳು ಅಂತಲ್ಲ, ಭಾರತೀಯರೆಲ್ಲರೂ ಕೂಡ ಈ ಉಗ್ರರನ್ನ, ಪರಕೀಯರನ್ನ, ಪರದೇಶದವರನ್ನ, ಈ ತರಹದ ಕುಕೃತ್ಯಕ್ಕೆ ಬರುವಂತಹವರೆಲ್ಲರನ್ನೂ ಕೂಡ ನಾವು ಸಂಘಟಿತರಾಗಿ ನಾವು ಎದುರಿಸಬೇಕು ಎಂಬುವಂತಹ ಕರೆಯನ್ನು ಈ ಮೂಲಕವಾಗಿ ನೀಡ್ತಾ, ಇದು ಹಿಂದೂ ಸಂಘಟನೆಯ ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂಗಳಿಗೆ ನಾವು ಈ ಮೂಲಕವಾಗಿ ಕರೆಯನ್ನು ನೀಡ್ತೇವೆ. ನೀವೆಲ್ಲರೂ ಕೂಡ ಜಾಗೃತರಾಗಿರಬೇಕು. ನಮ್ಮ ಮಹಿಳೆಯರನ್ನ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಶ್ರದ್ಧಾ ಕೇಂದ್ರವಾದಂತಹ ದೇವಸ್ಥಾನಗಳು, ಮಠಮಾನ್ಯಗಳು ಇವುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಾವು ಇನ್ನು ನಿದ್ರಾವಸ್ಥೆಯಿಂದ ಮೇಲ್ಬಂದು ಎಚ್ಚೆತ್ತುಕೊಂಡಿರಬೇಕು. ಯಾಕೆಂತಂದ್ರೆ ಇವತ್ತು ಕಾಶ್ಮೀರದಲ್ಲಿ ಈ ರೀತಿಯಾಗಿದೆ, ಮತ್ತೆ ಇನ್ನೊಂದು ದಿವಸ ಮತ್ತೊಂದು ಊರಿನಲ್ಲಿ ಆಗಬಹುದು. ಈ ರೀತಿಯಾಗಿ ನಾವ್ಯಾರೂ ಕೂಡ ಎಚ್ಚರ ತಪ್ಪಿ ಇರಬಾರದು, ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಇದರ ಬಗ್ಗೆ ನಿಗೆಯನ್ನು ವಹಿಸಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿ ಸಾವನ್ನಪ್ಪಿರತಕ್ಕಂತಹ ಆ ವ್ಯಕ್ತಿಗಳಿಗೆ ನಾವು ಅವರ ಆತ್ಮಕ್ಕೆ ಸದ್ಗತಿಯಾಗಲಿ ಎಂಬುದಾಗಿ ಭಗವಂತನಲ್ಲಿ, ಗುರುರಾಜರಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ಈಗಾಗಲೇ ಹೇಳಿದಂತೆ ಕರ್ನಾಟಕದವರು 3 ಜನ ಈ ಬರ್ಬರ ಹತ್ಯೆಗೆ ಒಳಗಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಅಂತಹ 3 ಕುಟುಂಬಗಳಿಗೆ ನಾವು ನಮ್ಮ ಮಠದ ವತಿಯಿಂದ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಪ್ರಸಾದವಾಗಿ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ನಾವು ನೀಡುವ ಮೂಲಕ ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೇವೆ. ಕೇವಲ ಹಣವನ್ನು ನೀಡಿದರೆ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳು ಬರೋದಿಲ್ಲ. ಆದರೆ ಇವರಿಗೊಂದು ಮಾರಲ್ ಸಪೋರ್ಟ್ ಅನ್ನು ನೀಡುವ ಮೂಲಕ ನಿಮ್ಮ ಹಿಂದೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನಿಮ್ಮ ರಕ್ಷಣೆಯಲ್ಲಿ ನಾವೆಲ್ಲ ಇದ್ದೇವೆ, ನೀವು ನಮ್ಮ ಕುಟುಂಬ ಸದಸ್ಯರು ಎನ್ನುವಂತಹ ಸಂದೇಶವನ್ನ ಈ ಮೂಲಕವಾಗಿ ಆ ಸಾವನ್ನು ಅಪ್ಪಿರ್ತಕ್ಕಂತಹ ಸಮಸ್ತ ಭಾರತೀಯ ನಾಗರಿಕರಿಗೆ, ಜೊತೆಯಲ್ಲಿ ನಮ್ಮ ಕರ್ನಾಟಕದ 3 ಜನ ನಾಗರಿಕರ ಕುಟುಂಬಗಳಿಗೆ ಈ ಮೂಲಕವಾಗಿ ನಾವು ರವಾನಿಸ್ತಾ ಇದ್ದೇವೆ. ಇಂತಹ ಈ ಉಗ್ರರನ್ನ, ಈ ಕುಕೃತ್ಯದ ಕಾರಣಕರ್ತರುಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು